ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡ ವ್ಲಾಗರ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಪರಂಪರ ಹತ್ರ ಇರುವಂತಹ ರೆಸಾರ್ಟಿಗೆ. ಸೊ ಪರಂಪರ ಅನ್ನೋವಂಥದ್ದು ಒಂದು ರೆಸಾರ್ಟು. ಸೊ ಅಲ್ಲಿರುವಂಥ ಹತ್ತಿರದಲ್ಲಿರುವಂತಹ ಪ್ಲೇಸಸ್ಸಿಗೆ ನಾವು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನಮ್ಮ ಜೊತೆಗಿದ್ದಾರೆ ಹಕ್ಕಿ ಸ್ಪೆಷಲಿಸ್ಟ್, ಹಾಗೆ ಚಿಟ್ಟೆಗಳ ಸ್ಪೆಷಲಿಸ್ಟ್, ಹಾಗೆ ಸ್ಪೈಡರ್ ಮ್ಯಾನ್ ಸ್ಪೆಷಲಿಸ್ಟ್ ಅಂತ ಅವ್ರನ್ನೆಲ್ಲರನ್ನೂ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಹಾಗೆ ಅವ್ರು ಮಾಡುವಂತಹ ಪ್ರತಿಯೊಂದು ಕೆಲಸನೂ ನಿಮಗೆಲ್ಲರಿಗೂ ಎತ್ತಿಡಿದು ತೋರಿಸ್ತಾ ಹೋಗ್ತೀನಿ. ಸೊ ಬನ್ನಿ ಹೋಗೋಣ. ಅದಕ್ಕೂ ಮುಂಚೆ ಸೊ ನೀವು ನನ್ನ ಜೊತೆಗಿದ್ದೀರಾ ಚಿಕ್ಕಮಂಗ್ಳೂರಿನ ಪರಂಪರ ರೆಸಾರ್ಟ್ ಹತ್ರ. ಸೊ ಬನ್ನಿ ಹೋಗೋಣ, ಇನ್ನೂ ಜಾಸ್ತಿ ಮಾಹಿತಿನ ನೋಡ್ಕೊತ ಹೋಗೋಣ. ಸೊ ಇದು ನಾನು ಬಂದಿರುವಂತಹ ರೆಸಾರ್ಟು. ಸೊ ಇಲ್ಲಿ ನೀವು ಪೂರ್ತಿ ನೋಡಬೇಕಾಗಿರೋದು ರೆಸಾರ್ಟನ್ನು. ಇನ್ನು ನಮ್ಮ ಜೊತೆಗಿರುವಂತಹ ಸ್ಪೆಷಲಿಸ್ಟು. ಸೊ ಅವ್ರ ಬಗ್ಗೆ ಎಲ್ಲ ನಾನು ಪರಿಚಯ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಸೊ ಹೋಗೋಣ. ನಮಗೆ ಒಳ್ಳೆಯದು ಈ ಥರ ಇಲ್ಲ ಮೀನ್ಸು ಸೊ ಅಲ್ಲಿ ಇನ್ನು ನೋಡ್ತಾ ಹೋಗೋಣ ಹೇಗಿರುತ್ತೆ ಅಂತ. ಮಳೆ ಕೂಡ ಲೈಟಾಗಿ ಬರ್ತಾ ಇದೆ. ಜೋರಾಗಿ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಜೋರಾಗಿ ಬಂದರೆ ಅಂತೂ ವಾಪಸ್ ಬರೋದಾಗತ್ತೆ. ಓ ಮೈ ಗಾಡ್, ಮಳೆ ಬರ್ತಾ ಇದೆ. ಬರಲ್ಲ ಅಂತ ಅಂದ್ಕೊಂಡ್ವಿ. ಸೊ ನಾನು ಯಾವುದೇ ಥರ ಜರ್ಕಿನ ತಗೊಂಡಿಲ್ಲ, ನೋಡೋಣ ಹೇಗಿರುತ್ತೆ. ಇವಾಗ ನಾವು ಹೊರಟಿದ್ದೀವಿ ಛತ್ರ ಹಿಡ್ಕೊಂಡು. ಸೊ ನಾನು ಛತ್ರ ತಂದಿರಲಾಗಿದ್ದೆ, ಸರ್ ಕೊಟ್ಟರು. ಇನ್ನು ಎಲ್ಲ ಹೋಗ್ತಾ ಇದ್ದೀವಿ. ಹೋಗ್ತಾ ಇದ್ದೀರಾ. ಸೊ ನನ್ನ ಜೊತೆಗೆ ನಾನು ಅವ್ರ ಜೊತೆಗೆ ಜಾಯಿನ್ ಆಗಿದ್ದೇನೆ. ನೋಡೋಣ ಹೇಗಾಗುತ್ತೆ ಅಂತ. ಹಾಗೆ ಅವ್ರು ಮಾಡೋಂತಹ ಎಲ್ಲ ಸರ್ವನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಬನ್ನಿ. ಸೊ ಇದೆಲ್ಲ ಆಲ್ರೆಡಿ ನಾನು ಹೇಳಿದೆ ಹಾಗೆ ಕಾಫಿ ತೋಟ. ಇದೆಲ್ಲ ನೀವು ನೋಡ್ತಾ ಇದ್ರ ಕಾಫಿ ಬೀಜ. ನೀವು ನೋಡ್ತಿರೋಂಥದ್ದು ಪ್ರತಿಯೊಂದು ಕಾಫಿ ಬೀಜ. ಹಾಗೆ ಇದೆಲ್ಲ ಕಾಫಿ ತೋಟ. ಟಾರ್ಚಲ್ಲಿಟ್ಟೆ ಅಲ್ಲೋಡ್ರಿ ಬೇಗ ನೋಡ್ರಿ. ಸರ್ಪೆಂಟ್ ಅಲ್ಲ? ಹೌದೌದು, ಸರ್ಪೆಂಟ್ ಫೇಸ್ ಹಾಗೆ. ಇಲ್ಲಿ ಒಂದು ಗಿಡ ಇದೆ, ಭಾರಿ ಚಿಕ್ಕದು, ಮೋಸ್ಟ್ಲಿ ನಿಮಗೆ ಸಿಗಲ್ಲ ಪೂರ್ಣಿಯಲ್ಲಿ. ಸೈಕ್ಲೋಸ್ ಅಂತ ಅಂದ್ಬಿಟ್ಟು. ಇಲ್ಲಿ ಈ ಕಸ ಇದ್ದಾಗಿದೆ ನೋಡಿ, ಅದ್ರ ಕೆಳಗಡೆ ಇರೋದು ಸ್ಪೈಡರ್. ಹೌದಾ ಸರ್? ಹಾಂ, ಅದು ಟಾರ್ಚ್ ಹಾಕೊಂಡು ನೋಡಿ. ಸೈಕ್ಲೋಸ್ ಅಂದ್ಬಿಟ್ಟು ಕೊಡಿ, ನಾನು ಟಾರ್ಚ್ ಹಿಡ್ತೀನಿ, ಕಾಣಿಸ್ತಿಲ್ಲ ಅಂದರೆ ನೋಡಿ. ಅದ್ರ ಆ ಕಸದ ಮಧ್ಯ ಇರೋದು ಸ್ಪೈಡರು. ಅವನಿಗೆ ಕಷ್ಟನೇ ಇಲ್ಲ, ಬಟ್ ಇನ್ನು ನೀವು ನೋಡ್ತಾ ಇರೋ ಹಾಗೆ ಅವರು ಏನು ಸ್ಪೈಡರ್ ಬಗ್ಗೆ ಹೇಳ್ತಾಯಿದ್ರು, ಅವರು ಸ್ಪೈಡರ್ ಬಗ್ಗೆ ಫುಲ್ ಸರ್ವೆ ಮಾಡಿದ್ದಾರೆ. ಹಾಗೆ ಅಕ್ಕ ಎಲ್ಲ ತರಹ ಪಕ್ಷಿಗಳ ಬಗ್ಗೆ ಸರ್ವೆ ಮಾಡಿದ್ದಾರೆ. ಸೊ ಅವ್ರ ಬಗ್ಗೆನೂ ಡೀಟೇಲಾಗಿ ವಿಡಿಯೋ ಹೇಳ್ತಾ ಹೋಗ್ತೀನಿ ನಾಳೆ ಬೆಳಗ್ಗೆ.
ಸೊ ಅವ್ರ ಹತ್ರನ ಮಾತಾಡ್ಸೋಣ. ಅದಕ್ಕಿಂತ ಮುಂಚೆ ಅವ್ರು ಏನೇನು ಸರ್ವೆ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಸೊ ಇದರಿಂದ ನಾವು ಕಲಿಯೋವಂಥದ್ದು ಇರುತ್ತೆ. ಸೊ ನೋಡ್ತಾ ಹೋಗೋಣ. ಟ್ಯಾರೆಂಟುಲಾ ಸ್ಪೈಡರು, ವೆನಮ್ ಸ್ಪೈಡರ್ ಇರುತ್ತೆ. ಈ ಥರ ಸಿಮೆಂಟ್ ಆಕಾರದಲ್ಲಿ ನೆಸ್ಟಲ್ಲಿ ಇರುತ್ತೆ. ಸೊ ಈಗ ನೀವು ನೋಡ್ತಿರೋದು ಸ್ಪೈಡರ್ಸ್ನಲ್ವಾ? ಟ್ಯಾರೆಂಟುಲಾ ಸ್ಪೈಡರ್ಸು, ವೆರೈಟಿ ಸ್ಪೈಡರ್ಸ್ ಸಿಗುತ್ತೆ ಈ ಥರದ್ರಲ್ಲಿ. ಸೊ ಅಲ್ಲಿ ನೀವು ನೋಡಿದ್ದು ಯಾವ ಸ್ಪೈಡರ್ ಆಗಿತ್ತು? ಅಲ್ಲಿ ಕರಾಟೋ ಸನಿಯೋ ಜಂಪಿಂಗ್ ಸ್ಪೈಡರ್ ಅಂತ. ಓಕೆ. ಸ್ನೇಕ್ಸ್ ಸ್ಪೀಶೀಸು ಸಿಗುತ್ತೆ ಈ ಥರ ಮಳೆ ವಾತಾವರಣದಲ್ಲಿ. ಸ್ನೇಕ್ಸಾ? ಯಾವುದಾದ್ರೂ ಸಿಗ್ಬೋದು. ಬನ್ನಿ ಹೋಗ್ತಾ ಇದೆ. ಇಲ್ಲ. ಹಾಂ, ಇದು ವುಡ್ಪೆಕ್ಕರು, ರೂಫಸ್ ವುಡ್ಪೆಕ್ಕರ್ಗೆ ಹೋಗ್ತಾ ಇದೆ. ರೂಫಸ್ ಕಲರ್ ವುಡ್ಪೆಕ್ಕರ್, ರೂಫೋಸ್. ಬರ್ತಾ ಇದೆ. ಇಲ್ಲಿ ಇರೋದೇ ಹಾಗೆ, ನಾವು ಹೇಳಲಿಕ್ಕೆ ಬರಲ್ಲ. ನಿಮ್ಮ ಅಲ್ಲಿ ಮೇಲ್ಗಡೆ ಮನೆಯವರಿಗೂ ಹೋಗ್ತೀವಿ ಅಂತ ಹೇಳಲಿಕ್ಕೆ ಬರಲ್ಲ. ನಾವು ಏನಾದ್ರು ಸಬ್ಜೆಕ್ಟ್ ಸಿಕ್ಬಿಟ್ರೆ ಇಲ್ಲೇ ಇದ್ಬಿಡ್ತೀವಿ ನಾವು ನೋಡ್ಕೋತಾ. ಓಕೆ. ಸರ್ ಇದು ಹಾವು ಹಿಡಿಯಕ್ಕ ಹಾಂ, ನೀವು ಹಿಡ್ಕೊಂಡಿರೋದು? ಸ್ನೇಕ್ ಹುಕ್ ಅಂತ. ಇದು ಸೇಫರ್ ಮಟೀರಿಯಲ್. ಇದರಿಂದ ನಮಗೂ ಪೆಟ್ಟಿಲ್ಲ, ಹಾವಿಗೂ ಪೆಟ್ಟಿಲ್ಲ ಇದರಿಂದ. ಇದು ಹಿಡ್ಕೊಳ್ಳೋದ್ರಿಂದ ಇದೇನಾಗುತ್ತೆ, ಇದ್ರ ಮೇಲೆ ನಾವು ಹಾವನ್ನ ಹೀಗೆ ಎತ್ತಿದಾಗ ಹಾವಿಗೆ ತಾನೊಂದು ಬ್ರ್ಯಾಂಚ್ ಮೇಲೆ ಇದೀನಿ ಅನ್ನೋದೊಂದು ಅದಕ್ಕೊಂದು ಫೀಲಿಂಗ್ ಆಗ್ತದೆ ಇಲ್ಲಿ ಇದ್ದಾಗ ಹಾವಿಗೆ. ಓಕೆ. ಸೊ ಅವಾಗ ಏನಾಗುತ್ತೆ, ಮತ್ತೊಂದು ನಮ್ಮ ಕೈ ಇಲ್ಲಿರುತ್ತೆ, ಹಾವು ಇಲ್ಲಿರುತ್ತೆ. ಸಪೋಸ್ ಅದು ಟರ್ನ್ ಆಗಿ ಬರಬೇಕಂದ್ರೆ ಇಲ್ಲಿ ಇದು ಅಡ್ಡ ಹೊಡೆಯುತ್ತೆ ಇದಕ್ಕೆ. ನಾವು ಒಂಥರ ಸೇಫು ಬರಲ್ಲ ಅಂತ ನಾವು. ಓಕೆ. ಸೊ ನೀವೀಗ ಇಲ್ಲಿ ಹಾವು ಸಿಕ್ಕಿದ್ರು ನೋಡ್ಬೋದು, ಸರ್ವೆ ಮಾಡ್ಬೋದು ಅಂತ ಬಂದಿದ್ದೀರಲ್ವ ಸರ್? ನಾವು ಇಲ್ಲಿ ಇದು ಜಸ್ಟ್ ಹಾವು ಸಿಕ್ಕಿದ್ರೆ ಡಾಕ್ಯುಮೆಂಟೇಷನಿಗೆ ಅಂತ ಇದು ಹಿಡ್ಕೊಂಡು ಓಡಾಡೋದು ಈಗ. ಓಕೆ. ಬಟ್ ಇದು ನಾರ್ಮಲಿ ರೆಸ್ಕ್ಯೂಗೆ ಅಂತ ಇರುವಂಥದ್ದು. ರೆಸ್ಕ್ಯೂಗೆ ಅಂತ. ಇದನ್ನ ಯೂಸ್ ಮಾಡಬೇಕಂತಂದರೆ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗ್ತದೆ. ಯಾರ್ಯಾರೋ ಇಟ್ಕೊಂಡು ಎಲ್ಲರೂ ಇಟ್ಕೊಂಡು ಯೂಸ್ ಮಾಡಲಿಕ್ಕಾಗಲ್ಲ. ಪಬ್ಲಿಕ್ ಇದನ್ನ ಪ್ರಾಕ್ಟೀಸ್ ಬೇಕು ಇದನ್ನ ಯೂಸ್ ಮಾಡಬೇಕಂತಂದರೆ. ಪ್ರಾಕ್ಟೀಸ್ ಇದ್ರೆ ಮಾಡ್ಬೋದು ಅಂತ. ಪ್ರಾಕ್ಟೀಸ್ ಸರ್ ಅಂದರೆ ನೀವು ಲೈಕ್ ಏನಾದರೂ ಟ್ರೈನ್ ಅಪ್ ತೊಗೊಂಡಿದ್ರೆ ಇದ್ರ ಬಗ್ಗೆ ಹೇಗೆ? ನಾವು ಕಲ್ತಿರೋದೇ ಇದ್ರ ಮೇಲೆ, ಹಾವು ಮತ್ತು ಕಪ್ಪೆಗಳ ಮೇಲೆ ನನ್ನ ಎಜುಕೇಷನ್ ಆಗಿರೋದು. ಓಕೆ. ಸೊ ಪಾರ್ಟ್ ಆಫ್ ದಿ ಎಜುಕೇಷನ್ನು ಅದನ್ನ ರೆಸ್ಕ್ಯೂ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಇಟ್ಸ್ ಅ ಪಾರ್ಟ್ ಆಫ್ ದಿ ಎಜುಕೇಷನ್. ಇವಾಗ ರೆಸ್ಕ್ಯೂ ಜೊತೆಗೆ ತೋರ್ಸೋಕೆ ಫೋಟೋಗ್ರಫಿ ಇದೆಲ್ಲ ಮಾಡೋದಕ್ಕೋಸ್ಕರ ಇಟ್ಸ್ ಅ ಕೈಂಡ್ ಆಫ್ ದಿ ನೇಚರ್ ಎಜುಕೇಷನ್ನು. ಓಕೆ. ಅಲ್ಲಿ ಈ ಥರ ಹಾವುಗಳು, ಅದ್ರ ವ್ಯಾಲ್ಯೂ ಏನು, ಯಾಕೆ ಅದು ಇಂಪಾರ್ಟೆಂಟು, ನಮ್ಮ ನೇಚರಿಗೆ ಯಾಕೆ ಇಂಪಾರ್ಟೆಂಟು ಹಾವುಗಳು, ಅದ್ರ ಮೇಲೆ ತಿಳಿಸ್ಕೊಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು. ಇನ್ನೂ ಸ್ವಲ್ಪ ಡಾರ್ಕ್ ಆಗಬೇಕು. ಆವಾಗ ಸ್ಪೈಡರ್ಸು, ಆಮೇಲೆ ಇನ್ಸೆಕ್ಟ್ಸು, ಏನಾದರೂ ಇಂಟ್ರೆಸ್ಟಿಂಗ್ ಸ್ನೇಕ್ಸು ಸಿಗುತ್ತೆ. ಸೊ ಡಾರ್ಕ್ ಆದ್ರ ಮೇಲೆ ರೆಪ್ಟೈಲ್ಸ್ ಆಲ್ಮೋಸ್ಟ್ ಎಲ್ಲ ನೈಟ್ ಆ್ಯಕ್ಟಿವಿಟೀಸ್ ಇರುತ್ತೆ, ನಾಕ್ಟರ್ನಲ್ಸು. ಹಾಗಾಗಿ ಸ್ವಲ್ಪ ಇನ್ನೂ ಡಾರ್ಕ್ ಆಗಬೇಕು. ಇನ್ನೂ ಲೈಟ್ ಇದೆ ಅಲ್ಲ, ಹಾಗಾಗಿ ಅದೆಲ್ಲ ಹೊರಗಡೆ ಬರ್ತಾ ಇದೆ. ಹಾಗಾಗಿ ಇನ್ನೂ ಇಲ್ಲ, ಮೂಮೆಂಟ್ ಆಗ್ತಾ ಇಲ್ಲ. ಬಟ್ ಸ್ವಲ್ಪ ಡಾರ್ಕ್ ಆದಮೇಲೆ ಎಲ್ಲ ಆಚೆ ಬರ್ತಾ ಇರುತ್ತೆ. ಸ್ಪೈಡರ್ಸ್ ಸ್ಪೀಶೀಸು ತುಂಬ ನೋಡ್ಲಿಕ್ಕೆ ಸಿಗುತ್ತೆ. ನೋಡಿ, ಇದು ನೋಡಿ, ನಾವು ಬಸವನ ಹುಳು ಅಂತ ಹೇಳ್ತೀವಿ. ಸೊ ಶೆಲ್ ಹೋಗ್ತಾ ಇದೆ ನಾನು, ಕಾಣಿಸ್ತಿದ್ದಾರೆ. ಇದು ಕೂಡ ಒಂದು ಸಬ್ಜೆಕ್ಟೇ ನೇಚರಲ್ಲಿ. ಸೊ ನಾವು ಬಸವನ ಹುಳು ಏನು ಕೊಲ್ತೀವಿ ಎಲ್ಲ ಮಾಡ್ತೀವಿ, ಇದನ್ನು ಕೂಡ ರೆಸ್ಕ್ಯೂ ಮಾಡ್ತೀರಾ? ಎಂತ ಇದು ಈ ನಮ್ಮ ಸೊಣಕ್ರು?
ಹಿಂಗೆ ರೆಕಾರ್ಡ್ ಮಾಡ್ಕೋತಾ ಹೋಗಿ ಒಂದು ವಾಟರ್ ಫಾಲ್ ಸಿಗ್ತದೆ ನಿಮಗೆ. ಇಲ್ಲಿಂದ ಇಲ್ಲಿ ಏನೇನು ರೆಕಾರ್ಡಿಂಗ್ ಮಾಡೋದು ಸರ್ ಇದು ಎಂತ ಕೂಗ್ತಲ್ಲ ಅದು ಎಂತ ದಟ್ಸ್ ಕಾಲ್ಡ್ ಸಿಕಾಡ. ಅದು ಸ್ಪೈಡರ್. ನಾವು ಕನ್ನಡದಲ್ಲಿ ಮಳೆ ಜಿರ್ಲೆ ಅಂತ ಕರಿತೀವಿ. ಹಾಂ ಈ ಕೂಗ್ತಾ ಇರೋದು ಮಳೆ ಜಿರ್ಲೆ ಅಂತ ಕರಿತೀವಿ ನಾವು. ಈ ಕೂಗ್ತಾ ಇರೋ ಈ ಒಂದು ಇದು ಸಿಕಾಡ ಅಂತೇಳಿ. ಇವ್ರದ್ದೊಂದು ಯುನಿಕ್ನೆಸ್ ಏನು ಗೊತ್ತಾ ಸಿಕಾಡದ್ದು, ಹಾಂ ಇವು ಇವಾಗೇನು ಕೂಗ್ತಾ ಇದೆ ಇದಕ್ಕೆ ಆಲ್ರೆಡಿ 2 ವರ್ಷ ಆಗಿದೆ. ಓಕೆ 2 ವರ್ಷ ಆಗಿದೆ. 2 ವರ್ಷ ಇದು ನೆಲದ ಒಳಗಡೆನೇ ಇರ್ತದೆ. 2 ವರ್ಷ ನೆಲದೊಳಗಡೆ ಇದ್ದೋದು ಫಸ್ಟು ಎಗ್ ನಂತರ ಲಾರ್ವಾ ಆಗುತ್ತೆ. ಲಾರ್ವಾ ಆದಮೇಲೆ ಅದು 1 ವರ್ಷ ನೆಲದೊಳಗಡೆ ಇರ್ತದೆ. ಆಮೇಲೆ ಅದು ಮರ ಹತ್ಕೊಂಡದು ಈ ಥರ ಮರ ಹತ್ಕೊಂಡು ಒಂದು ಲೆವೆಲಲ್ಲಿ ಇಟ್ಕೊಂಡು ಮೌಲ್ಟಿಂಗನ್ನು ಹೊರಗಡೆ ಬಿಟ್ಟದು ಸಿಕಾಡ ಅಂತ ಅದು ಕರಿತೀವಿ ನಾವು. ಅದು ಮೇಲೆ ಹೋಗ್ಕೊಂಡು ಈ ಥರ ಕಾಲ್ ಕೊಡುತ್ತೆ. ಕಾಲ್ ಕೊಡಲಿಕ್ಕೆ 2 ರೀಸನ್ನು. ಫಸ್ಟ್ ಒನ್ ಈಸ್ ದ ಟೆರಿಟರಿ ಕಾಲ್ ಅಂತ ಕರಿತೀವಿ. ಇದು ನನ್ನ ಟೆರಿಟರಿ, ನಾನು ಇಲ್ಲಿದ್ದೀನಿ, ಅದರದ್ದೇ ಆದಂಥ ಒಂದು ಟೆರಿಟರಿ ಫಿಕ್ಸ್ ಮಾಡ್ಕೊಂಡಿರುತ್ತೆ. ಆ ಟೆರಿಟೋರಿಯಲ್ಲಿ ಮತ್ತೆ ಯಾರು ಇದ್ದಾರಾ ನನ್ನ ಟೆರಿಟೋರಿಯಲ್ಲಿ ಅನ್ನೋದನ್ನು ಅದು ಸೆನ್ಸ್ ಮಾಡಲಿಕ್ಕೆ ಇದು ಕಾಲ್ ಕೊಡುತ್ತೆ. ಅದೇ ಥರ ನಿಮ್ಗೆ ಸೀರೀಸ್ ಕಾಲ್ ಕೇಳ್ತಾ ಹೋಗುತ್ತೆ. ಒಂದು ಕಾಲ್ ಕೊಟ್ಟು ಮುಗಿದ ತಕ್ಷಣ ಮತ್ತೊಂದಿಷ್ಟು ಕೂಗ್ತವೆ. ಹೌದು. ಇದು ಸೈಲೆಂಟ್ ಇರೋದು ಏನು ಮಾಡುತ್ತೆ, ಓಕೆ ಆ ಕಾಲ್ ಎಷ್ಟು ದೂರದಿಂದ ಬರ್ತಾ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡ್ಕೊತ್ತೆ. ಓಕೆ ನನ್ನ ಟೆರಿಟೋರಿಯಿಂದ ಹೊರಗಡೆ ಇದೆ ಅಂತ ಹೇಳ್ಕೊಂಡು. ಸೆಕೆಂಡ್ ಒನ್ನು ಈ ಕಾಲು ಆಬ್ವಿಯಸ್ಲಿ ಈ ಟೈಮಿಗೆ ಸಿಗೋದು ಯಾಕಪ್ಪ ಅಂತಂದರೆ ಈಗ ಈ ಕಾಲು ಮೇಟಿಂಗಿಗೆ, ಫೀಮೇಲನ್ನು ಮೇಟ್ ಮಾಡಲಿಕ್ಕಂತ. ಫೀಮೇಲು ಯಾವುದು ಹೆಚ್ಚಿನ ಹೊತ್ತು ಕೂಗುತ್ತೋ, ಲಾಂಗ್ ಪೀರಿಯಡ್ ಕೂಗ್ತಾ ಇರುತ್ತೋ ಅದ್ರ ಜೊತೆ ಫೀಮೇಲು ಮೇಟಿಂಗ್ ಆಗುತ್ತೆ. ಈ ಕೂಗ್ತಾ ಇರೋದೆಲ್ಲ ಮೇಲ್ಗಳಿವು ಇಲ್ಲಿ. ಎಸ್. ಆಮೇಲೆ ನೆಕ್ಸ್ಟ್ ಅದು ವಾಪಸ್ ಕೆಳಗಡೆ ಹೋಗಿ ಫೀಮೇಲು ನೆಲಗಡೆ ಹೋಗುತ್ತೆ, ಎಗ್ಲೇ ಮಾಡುತ್ತೆ ನೆಲದೊಳಗಡೆ. ಅದು ಆಬ್ವಿಯಸ್ಲಿ ಅವ್ರದ್ದೇ ಆದಂಥ ಒಂದು ಲೈಫ್ ಸ್ಪ್ಯಾಮ್ ಇರ್ತದೆ, ಸತ್ತೋಗ್ಬಿಡ್ತವೆ. ಬಟ್ ಆ ಎಗ್ ನೆಕ್ಸ್ಟ್ ಮತ್ತೆ ಅದೇ ಆಗಿ ಹೊರಗಡೆ ಬರುತ್ತೆ, ಮತ್ತೆ ವಾಪಸ್ ಅದೇ ರೀಸೈಕಲ್. ಅಲ್ಲಿ ಎಂತಕ್ಕ ಅಲ್ಲಿ ಇದೆಯಾ ಸ್ಪೈಡರ್? ಯಾವ ಸ್ಪೈಡರ್ ಇಲ್ಲಿದೆ ಸ್ಪೈಡರು. ಸ್ಪೈಡರ್ ಇಲ್ಲಿದೆ ಅಂದರೆ ಇಲ್ಲೇ ಇದು ಯಾವ ಸ್ಪೈಡರು? ಇದು ನೋಡಿ, ಇದು 2 ಟೇಲ್ ಸ್ಪೈಡರ್ ಅಂತ. ಇದಕ್ಕೆ ನೀವು ಬ್ಯಾಕ್ ಸೈಡ್ ಅದು ಇಲ್ಲಿ ನೋಡಿದರೆ 2 ಟೇಲ್ ಥರ ಇರುತ್ತೆ. ಈಗ ಕೂಡ್ಕೊಂಡಿದೆ, ಅದಕ್ಕೆ 2 ಟೇಲ್ ಇರುತ್ತೆ. ಟೇಲ್ ಅಂದರೆ ಟೇಲ್ ಅಲ್ಲ, ಅದು ಆ್ಯಕ್ಚುಲಿ ಅದ್ರ ಬಾಡಿಯ ಒಂದು ಪಾರ್ಟು. ನೋಡಲಿಕ್ಕೆ ಟೇಲ್ ಥರ ಕಾಣೋದಕ್ಕೆ ಇದನ್ನ 2 ಟೇಲ್ಡ್ ಸ್ಪೈಡರ್ ಅಂತ ಕರೀತಾರೆ. ಇಲ್ಲಿ ಹಿಂದ್ಗಡೆ ಇರ್ತದೆ ಅದಕ್ಕೆ. ಕರೆಕ್ಟ್ ಇದೆ, 2 ಟೇಲ್ ಇದೆ, ಕಾಣಿಸ್ತಿದೆ. ಟೇಲ್ ಥರ ಕಾಣಿಸುತ್ತೆ, ಅದು ಟೇಲ್ ಅಲ್ಲ. ರಾಂಗ್ ತಿಳ್ಕೊಳ್ಬಾರ್ದು, ಟೇಲ್ ಇರುತ್ತೆ ಅಂತ ಹೇಳ್ಕೊಂಡು. ಬಟ್ ಕಾಮನ್ಲಿ ಇಟ್ಸ್ ಕಾಲ್ಡ್ ಎ 2 ಟೇಲ್ಡ್ ಸ್ಪೈಡರ್ ಅಂತ ಹೇಳ್ಕೊಂಡು. ಫಾಲ್ಸ್ ನೋಡ್ಬೋದು. ಸೊ ಇದು ವಾಟರ್ ಫಾಲ್ಸ್. ಇನ್ನು ಬನ್ನಿ ಮೇಲ್ಗಡೆ ಹೋಗೋಣ. ಸೊ ಮೇಲ್ಗಡೆ ಹೋಗ್ತಾ ನಿಮ್ಗೆ ಕಾಣಿಸ್ತಾ ಇದೆ ಹೇಗಿದೆ ಅಂತ. ಸೇಮ್ ಈ ಥರ ಗ್ರೀನರಿ ಇದೆ. ಇನ್ನು ಮೇಲ್ಗಡೆ ಹೋಗೋಣ ಬನ್ನಿ. ನಿಮಗೆ ಈ ವಾಲಲ್ಲಿ ಏನೇನೋ ಸಬ್ಜೆಕ್ಟ್ ಸಿಕ್ಕಂಗೆ ಕಾಣಿಸುತ್ತೆ. ಹೌದು 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 ಅಲ್ವಾ? ಅದೇ ನಾನು ಹೇಳ್ತಿದ್ದೆ. ಹಾಂ, ಇದಕ್ಕೆ ಟೈಮ್ ಬೇಕಷ್ಟೇ. ಹೌದು. ವೆರಿ ಫಾರ್ ಎ ಟ್ರೀಟ್. ಬಟ್ ಹ್ಯಾಬಿಟೇಟ್ ಅಡ್ಡಿಲ್ಲ. ಹೌದು ಅಲ್ವಾ? ಹೌದು. ನಿಧಾನವಾಗಿ. ತೀರಾ ಕೆಟ್ಟಾಗಿಲ್ಲ. ಹಾಂ, ಸಖತ್ ಸುಸ್ತಾಗೋಯ್ತು. ಯಾಕಂದರೆ ನಡಿದೆ ಸಖತ್ ಸುಸ್ತಾಗ್ಬಿಡೈತೆ. ಇನ್ನೂ ತುಂಬ ಮುಂದೆ ಹೋಗಬೇಕು. ಸಖತ್ತಾಗಿದೆ ವೈಬ್ ಅಂತೂ. ಅವರೆಲ್ಲ ಇನ್ಸೆಕ್ಟ್ಸ್ನ ಹುಡುಕ್ತಾ ಇದ್ದಾರೆ, ನಾನು ಅವ್ರನ್ನೆಲ್ಲ ನೋಡ್ತಾ ಇದ್ದೀನಿ. ಸೊ ಜೊತೆಗೆ ಕೋಡೆಲ್ಲ ಆಟ ಆಡ್ತಾ ಇದ್ದೀನಿ. ಇನ್ನು ಇವಾಗ ನೀವು ನೋಡ್ತಾ ಇರೋದು ವ್ಯೂ ಪಾಯಿಂಟು. ಇವ್ರದ್ದೇ ಒಂದು ವ್ಯೂ ಪಾಯಿಂಟ್ ಇದೆ. ಸೊ ನಾ ಅಲ್ಲಿ ಟಾಪಿಗೆ ಕರ್ಕೊಂಡು ಹೋಗೋಣ ಅಂದರೆ ಸ್ವಲ್ಪ ಟೈಮ್ ಆಗ್ಬೋದು, ಹಾಗಾಗಿ ಇಲ್ಲೇ ತೋರಿಸ್ತಾ ಇದ್ದೀನಿ ಹೇಗೆ ಕಾಣುತ್ತೆ ಅಂತ. ಸಖತ್ತಾಗಿತ್ತು ಯಪ್ಪೋ. ವ್ಯೂ ಅಂತೂ ಹೆಂಗಿತ್ತು ಅಂದರೆ ಮಳೆ ಬರ್ತಿರೋದಕ್ಕೆ ಸ್ವಲ್ಪ ಮಂಜು ಆದರೆ ಕಾಣ್ತಾ ಇತ್ತು, ಗುಡ್ಡಗಳೆಲ್ಲ ಸಖತ್ತಿತ್ತು. ಇನ್ನು ನಾನು ಹೋಗೋ ದಾರಿ ಹೀಗಿತ್ತು. ಇನ್ನು ಅವ್ರ ಜೊತೆಗೆ ಸಖತ್ ಸ್ಪೆಂಡ್ ಮಾಡೋಕ್ಕಾಯ್ತು ಟೈಮ್ ಅಂತೂ. ಸಖತ್ತು ಅವ್ರ ನಾಲೆಜ್ ಶೇರಿಂಗ್ ಎಲ್ಲ ಮಾಡ್ತಾಯಿದ್ರು, ಸಖತ್ ಖುಷಿ ಆಯಿತು.
ಅಂದರೆ ಅವರು ನ್ಯಾಚುರಲಿಸ್ಟು. ಸೊ ಅವ್ರು ಫ್ರೀ ಟೈಮಲ್ಲಿ ಈ ಥರ ರಿಸೋರ್ಸಸ್ ಮಾಡ್ತಾರಂತೆ. ಇನ್ನೂ ಬನ್ನಿ ನೈಟ್ ವ್ಯೂ ಹೇಗಿತ್ತು ಅಂತ ತೋರಿಸ್ತಾ ಹೋಗ್ತೀನಿ. ನೈಟ್ ಅವ್ರು ಹೇಗೆ ಮಾಡಿದರು ಅವರ ಒಂದು ರಿಸೋರ್ಸ್ನ ಅಂತೆಲ್ಲ ಸಕ್ಕತ್ತಾಗಿತ್ತು. ಅಂದರೆ ಲೈಫಲ್ಲಿ ಈ ಥರದೊಂದು ಎಕ್ಸ್ಪೀರಿಯನ್ಸ್ ತೊಗೋಬೇಕಂತಲೇ ಹೇಳ್ತೀನಿ. ಸೊ ಇನ್ನೂ ಇಲ್ಲಿ ಬಂದಿರೋರು ಪವನ್ ಸರ್ ಆಗಿರ್ಬೋದು, ಹಾಗೆ ಎಲ್ಲರೂ ಟೀಮ್ ಕೂಡ ಸಖತ್ ಬ್ರಿಲಿಯಂಟು, ಸಖತ್ತಿದ್ರು ಅಂತಲೇ ಹೇಳ್ಬೋದು. ರಶಿ ಹಾರ್ಟ್ಲಿ ತುಂಬ ಚಲೋ ಇದ್ದರು ಅಂತಲೇ ಹೇಳ್ಬೋದು. ಹಾಗೆ ರಜನಿ ಅಕ್ಕ ಅವರು ಸಖತ್ ತುಂಬ ಇನ್ಫಾರ್ಮೇಷನ್ ಕೊಟ್ಟರು. ಅವರು ನ್ಯಾಚುರಲಿಸ್ಟು, ಲೈಕ್ ಏನು ಪಕ್ಷಿಗಳ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಇನ್ನು ಪವನ್ ಸರ್ ಬಂದು ಸ್ಪೈಡರ್ಸ್ ಬಗ್ಗೆ, ಇನ್ನೊಬ್ಬರು ಸರ್ ಇದ್ದರು, ಲೈಕ್ ಅವ್ರ ಹೆಸರು ನಂಗೆ ಗೊತ್ತಿಲ್ಲ. ಅವ್ರು ಬಂದು ಆಲ್ರೆಡಿ 400+ ಪಕ್ಷಿಗಳದ್ದು ವೀಡಿಯೋಸು ಫೋಟೋಗ್ರಫಿ ಮಾಡಿದ್ದಾರೆ. ಇನ್ನು ಸುಹಾಸ್ ಸರ್ ಬಗ್ಗೆ ಆಲ್ರೆಡಿ ನಾನು ಹೇಳಿದ್ದೆ, ಅವರು ಕೂಡ ಹೇಳಿದರು. ಸೊ ಅವರು ಹಾವುಗಳು ಹಾಗೆ ಕಪ್ಪೆಗಳ ಬಗ್ಗೆನೇ ಸ್ಟಡಿ ಬಂದಿರೋವಂಥದ್ದು. ಸಖತ್ ಖುಷಿ ಆಯಿತು, ಯಾಕಂದರೆ ಅವರೆಲ್ಲರ ಮಧ್ಯೆ ಇದ್ರ ಬಗ್ಗೆ ನಂಗೆ ಏನೂ ಗೊತ್ತಿರಲಿಲ್ಲ ಅಂಥವಳು ನಾನು ಹೋಗಿದ್ದೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಬಟ್ ಸ್ವಲ್ಪ ಭಯನೂ ಆಯಿತು, ಯಾಕಂದರೆ ನನಗೆ ಸ್ವಲ್ಪ ಇನ್ಸೆಕ್ಟ್ಸ್ ಅಂದರೆ ಭಯ. ಬಟ್ ಅವರೆಲ್ಲ ಇಷ್ಟು ಪ್ರೀತಿ ಮಾಡ್ತಾರಲ್ಲ ಅಂತ ಅನ್ನಿಸ್ತು. ಆ ಥರ ಅನ್ನಿಸ್ತು. ನಿಮಗೇನು ಅನ್ನಿಸ್ತು ಈ ವಿಡಿಯೋ ಅಂತ ಹೇಳಿ. ಇನ್ನು ಬನ್ನಿ ನೈಟ್ ಹೇಗೆ ಕಾಣಿಸ್ತಾ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಪ್ಲೀಸ್ ಇಷ್ಟ ಆಗಿರೋ ಪೂರ್ತಿ ವಿಡಿಯೋ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಕೊನೆವರೆಗೂ ನೋಡಿ ಹೇಗಿತ್ತು ನನ್ನ ದಿನ ಅಂತ. ಬನ್ನಿ ನೋಡೋಣ. ಇನ್ನು ಇವಾಗ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಮಿಂಚಿನ ಆ ಮಿಂಚು ಹುಳ ಬರುತ್ತಲ್ವ, ನೀವು ಹಳ್ಳಿ ಕಡೆಯಲ್ಲಿ ನೋಡಿರ್ತೀರ. ಸೊ ಆ ಮಿಂಚು ಹುಳ ಇಲ್ಲಿ ನೀವು ನೋಡ್ತಾ ಇರೋದು ಡೈರೆಕ್ಷನಲ್ಲಿ ಬರುತ್ತೆ. ಇನ್ನು ಇಲ್ಲಿ ಮೊಬೈಲಲ್ಲಿ ಏನು ನೋಡ್ತಾ ಇದ್ದಾರೆ ಅಂದರೆ ಆಕಾಶದಲ್ಲಿ ಸ್ಟಾರ್ಸ್ ಇರುತ್ತಲ್ವ. ಸೊ ಮಳೆಗಾಲ ಮುಚ್ಚೋಗ್ಬಿಟ್ಟಿತ್ತು, ಅದು ಹೇಗೆ ಕಾಣ್ತಾ ಇತ್ತು ಅಂತ ನೋಡಿ. ಸೊ ಈ ಡೈರೆಕ್ಷನ್ ಸೌತ್ ಅಲ್ಲ, ಇದು ಸೌತ್ ವೆಸ್ಟ್. ಸೌತ್ ವೆಸ್ಟಿಗೆ ಬಂತು. ಇದು ವೆಸ್ಟ್, ಹಾಂ ಇದು ಸೌತ್. ಈಗ ಮಾನ್ಸೂನಲ್ಲಿ ಸೌತ್ ವೆಸ್ಟ್ ಇದೆ ಆಗಿದೆ. ಅಲ್ಲಿ ಫುಲ್ ತಗ್ಗು, ಆ ಕಡೆ ಫುಲ್ ತಗ್ಗಿದೆ ಅಂತ. ಹೌದಾ? ನಿಧಾನ. ಉಪ್ಪಿನಕಾಯಿನ ಅದೇನ್ರಿ ಇದು? ನಾವು ಈ ಟ್ರಿಪ್ಪಲ್ಲಿ ಕಾಯಿನ್ ಮಾಡಿಟ್ಟಾರ ಮಾಡಿ ಅಂದರೆ ಫ್ಲ್ಯಾಶ್ ಆಗಿಲ್ಲ. ಅದೇ ಇವಾಗ ಊಟಕ್ಕೆ ಉಪ್ಪಿನಕಾಯಿ ಎಷ್ಟು ಇಂಪಾರ್ಟೆಂಟು, ಈ ಇಮೇಜಿಗೆ ಸೆಕೆಂಡ್ ಫ್ಲ್ಯಾಶ್ ಅಷ್ಟೇ. ಓ, ಅದನ್ನೇ ನೋಡ್ತೀನಿ ನಾನು. ಈ ಉಪ್ಪಿನಕಾಯಿ ಅಂದರೆ ಏನು ಉಪ್ಪಿನಕಾಯಿ ಇರೋದು? ಅಲ್ಲಿರೋದು ವ್ಯಾಸ್ಪು, ಉಪ್ಪಿನಕಾಯಿ ಎಲ್ಲಿಂದ ಬಂತು ಅಂತ ನನಗೆ ಈಗ ನೋಡಿ. ಈಗ ಎಲ್ಲಿ ಸೆಕೆಂಡ್ರಿ ಫ್ಲ್ಯಾಶ್ ಆಗುತ್ತಿದೆ? ಅವ್ರ ಹತ್ರ ಇದೆ, ರಾಜು ಅವ್ರ ಹತ್ರ ಇದೆ. ಇದು ದಿಸ್ ಇಸ್ ಅ ಬ್ಯೂಟಿಫುಲ್ ಸಬ್ಜೆಕ್ಟ್. ನನಗೆ ಅದು ವ್ಯಾಸ್ಪ್ ಅಂತ ನನ್ನ ತಲೆ ಬರಲಿಲ್ಲ. ಅದು ಥ್ರೆಡ್ ವೇಸ್ಟೆಡ್ ವಾಸ್ಪ್. ಓ, ಇವಾಗ ನೆನ್ಪಂತ ಇದೇನು ಕಾಲು ಹೋಗ್ತಾನೆ ಈಗ, ಅದಕ್ಕೆ ಹೇಳಿರೋದು ನಿಧಾನ. ಆ ಕಡೆ ತಿರುಗಿ. ಹಾಂ, ಆಗಿಲ್ಲ ಬರ್ತಾ ಇಲ್ಲ. ಇದು ಆಗಿಲ್ಲ, ಅದು ಆಗಿಲ್ಲ. ಅದೇ ಇದು ಆದರೆ ಮಾತ್ರ ಅದಾಗೋದು. ಮುಚ್ಚಿದ್ದೀರಲ್ಲ. ಒಂದು ನಿಮಿಷ ನೋಡಿ, ನೀವು ಬಿಟ್ಟಿದ್ದು ಟ್ರೀ ಫ್ರಾಗ್, ಅದು ವೆಸ್ಟರ್ನ್ ಟ್ರೀ ಫ್ರಾಗ್. ನಿಮಗೂ ಉಪ್ಪಿನಕಾಯಿ ಬೇಕಾ? ಇದು ನಿಮ್ಗೆ ವರ್ಕ್ ಆಗುತ್ತಾ? ಆಗತ್ತೆ. ಹೌದಾ? ಹಾಂ, ಅದು ಇದೂ ಅದೇನಾ? ಇದು ಅಂಬಲಿ. ಆ ಬಲೂನ್ ಮೇಲೆ ಹೇಳ್ಬೋದು ಸರ್. ಅದು ನಾಟ್ ಎಲ್ಲೋ ಇಷ್ಟಲ್ಲ. ಹಾಂ ಹಾಂ, ಇದಕ್ಕೆ ಬಾಂಬೆ ಬುಷ್ ಫ್ರಾಗು ಎಲ್ಲೋ ಇರುತ್ತಲ್ಲ. ಬಾಂಬೆ ಬುಷ್ ಫ್ರಾಗ್ ಈಸ್ ನಾವು ಕಾಡೆ ಅಂಬೋಲಿ ಬುಷ್ ಫ್ರಾಗ್. ಓ, ಅಷ್ಟೇ. ಉಪ್ಪಿನಕಾಯಿ ಸರಿ ಇದೆಯಾ? ಕರೆಕ್ಟ್ ಆಗಿ. ಓಕೆ. ಅದೇ ನಾನು ಹೇಳಿದ್ದು. ಬರ್ತೀರಾ? ಹೌದು, ಬರ್ತೀನಿ. ನಾನು ತೆಗೆದು ಬಿಡ್ತೀನಿ. ಏನೇಳಿ ಫ್ಲ್ಯಾಶು ತಲೆ ಮೇಲಿಂದ ತೆಗೆದು ಬಿಡ್ತೀನಿ. ಇದಕ್ಕೆ ಇದು ಬನ್ನಿ ಫಸ್ಟ್ ಇದು ತಗೊಂಡಿರಿ. ಅದೇ ತಲೆ ಮೇಲೆ ಅಂದರೆ ಎಲ್ಲಿ ತಲೆ ಮೇಲೆ ಇಟ್ಟಿದ್ದು? ನಾನು ಒಂದು ಸ್ವಲ್ಪ ಮೇಲೆ ಹೋಗ್ಲಾ? ಹೌದಾ? ಒಂದು ಸ್ವಲ್ಪ ಹಿಂಗೆ ನೋಡಿ ಬರ್ತೀನಿ. ಹಾಂ, ಹಿಂಗೆ ಮೇಲೆ ಕ್ರಾಸ್ ಮಾಡೋದು. ಬರ್ತೀರಾ ನೀವ್ಯಾರು? ಎಕ್ಸ್ಟೆಂಡ್ ಮಾಡಿ. ಬೇಡ, ಇಲ್ಲೆಲ್ಲ ಇದೆ ನೋಡಿ, ಇಲ್ಲೆಲ್ಲ ಇದೆ. ನಾನು ಅದು ಸಿಕ್ಕಲಿಲ್ಲ ಅಂದರೆ ಇದೇ ಗತಿ ನನಗೆ. ಫಸ್ಟು ಒಂದು ತೆಗಿಬಿಡಿ. ಹೌದು. ಇವಾಗಲೇ ರೆಡಿ ಆಗಿದ್ದೀರಾ? ನಾನು ರೆಡಿ. ವಿಡಿಯೋಗ್ಲ ಇಟ್ಕೊಡ್ತೀನಿ. ನಾವೇನಾದರೂ ಹೆಲ್ಪ್ ನೋಡಿ. ಹಾಂ, ಓಕೆ. ಹಾಂ, ಹಾಕ್ಕೊಡ್ತೀರಾ? ಹಾಕ್ಕೊಡೋ ಹಾಗಿದ್ರೆ ಒಂದು ನಿಮಿಷ, ನಾನು ಕಾಲಿಡೋ ಜಾಗ ನೋಡ್ಕೋಬೇಕು. ಇಲ್ಲಿ ನೋಡಿ, ಇದು ಇದೆ ಹುಷಾರು. ಅದೇ ಇಲ್ಲಿಂದ ಬನ್ನಿ. ಇರಿ, ನಾನು ಬರ್ತೀನಿ ಬಿಡಿ.
ಸರಿ ನೋಡಿ ಬಂದಿದ್ದು ಸ್ವಲ್ಪ ಸೋ ಲೋ. ರಾಜು ಸಿ ಫ್ಲ್ಯಾಶ್ ಬಂದಿಲ್ಲ, ಬಂದರೆ ಹೀಗೆ. ಓಕೆ 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 ಕರೆಕ್ಟ್. ಹಾಂ ಡನ್. ನೋಡಿ ನೋಡಿ ಬಂದಿದ್ದು ಹಾಂ ಬ್ಯೂಟಿಫುಲ್. ಓಕೆ ಹೊಡೆದಿದೆ ಲೈಟ್ಗೆ. ಹಾಂ ಸಖತ್ತಾಗಿದೆ. ಬ್ಯೂಟಿಫುಲ್ ಬ್ಯೂಟಿಫುಲ್. ಇದು ನೋಡಿ ಸಿ ಅನ್ಫಾರ್ಚುನೇಟ್ಲಿ ಮೈ ಲೆನ್ಸ್ ಒಂದು ಹುಡ್ಡಿದ್ದು ಬಿಟ್ರೆ ಸೂಪರ್ ಆಗಿರುತ್ತೆ ನೋಡಿ. ಏನು ಸಖತ್ ಲೈಟ್ ಅದು. ಅದು ಹುಡ್ ರೈಟ್ ಸೈಡ್ ಗಿರ ಟಚ್ ಆಗ್ತಿದೆ. ಇಲ್ಲ ಆಗ್ತಿದೆ. ಅಲ್ಲ ಡೌನ್ ಈಗ ಅಂಡರ್ ಎಕ್ಸ್ಪೋಸ್ ಮಾಡ್ಕೊಂಡು ಬರೀ ಲೈನ್ ತೆಗಿತೀನಿ ನಾನು. ಹಾಂ ಓಕೆ ಓಕೆ. ಇದು ಏನು ಪವರ್ ಇದೆ? 1/8 ಇದೆ. ಪರವಾಗಿಲ್ಲ. ಸೊ ಇದು 1/4 ಮಾಡ್ತೀನಿ. ಹಾಂ ಅದು ನಾನು ನೋಡ್ತಾ ಇಲ್ಲ, ನಾ ಬ್ಲೂ ಬಂದಿಟ್ಟು ಬಿ ಅಷ್ಟೇ ನೋಡ್ತಾ ಇದ್ದೀನಿ. ಇಲ್ಲಿ ಇಲ್ಲಿ ಮೇಲ್ಗಡೆ ಇದ್ರ ಹಾಂ ಮೇಲ್ಗಡೆ ಗೊತ್ತಾಯ್ತು. ಓ ಶಾರ್ಟ್ ನೋಸ್ ಬಂದು ತೆಕ್ಕೋತೀರಾ? ತಗೊಂಬ ನಾನು ತಕ್ಕೊಳ್ಳೋದಿಲ್ಲ. ಸರ್ ನೀವು ತೆಗೀರಿ, ನಾನು ನೋಡಿ. ವಿಡಿಯೋ ಮಾಡ್ತೀನಿ. ನನ್ನ ಮೊಬೈಲ್ ಏನು ಕಾಣೋದಿಲ್ಲ. ಹಾಂ ಸರ್ ಇದು ಜೇನುಳನಾ? ಜೇನು ನೋಡೋದು ಜಾತಿ ನೋಡಿ. ಅಲ್ಲಿ ಎಂಥದ್ದು ಕಾಣಲ್ಲ, ನೀವು ಅದ್ರ ಮೇಲೆ ಇದು ಮತ್ತೊಂದು ಜೇಡ. ಜೇಡನಾ? ಹ್ಞೂ ಇದು ಎಂತ ಹೆಸರು ಸರ್? ಇದು ರಾಂಪಿ ಅಂತ ನೋಡಿ. ಎಲ್ಲೋ ಹೋಗ್ಬಿಟ್ಟಿದೆ ಸರ್ ಅಲ್ಲೊಂದೇನೋ ಉಂಟು. ಅದು ಮಾತದು ಅಂದರೆ ಚಿಟ್ಟೆ ಅವ್ರ ಚಿಕ್ಕಪ್ಪನ ಮಗ ಇದ್ದಂಗೆ. ಇನ್ನು ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಹಾಕಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಕೂಡ ಹಾಕಿ. ಹಾಗೆ ಒಬ್ಬರು ನ್ಯಾಚುರಲಿಸ್ಟಿನ ಲೈಫ್ ಹೇಗಿರುತ್ತೆ ಅಂತ ನಾನು ತೋರಿಸಿದ್ದೀನಿ. ನಿಮಗೂ ಕೂಡ ಇದರೊಳಗೆ ಇಂಟ್ರೆಸ್ಟ್ ಇದೆಯಾ? ಹಾಗಾದರೆ ಅವ್ರಿಗೆ ತಪ್ಪದೆ ಡ್ಯಾಮ್ ಮಾಡಿ ಅಂತ ಕೇಳ್ಕೊ.